ಸಿದ್ಧ, ಲೇ ಸಿದ್ಧ, ಲೋ ಮಗ್ನೆ ಸಿದ್ಧ, ಬಾರ್ಲ ಇಲ್ಲಿ. ಎಲ್ಲ ಪದ್ದಿ, ಎಲ್ ಪದ್ದಿ? ಆ, ಅದು ಅಮ್ಮ ಅದು ಅದು ಅವಳು ಅದು ಅಮ್ಮ ಅವಳು ಶಾನೆ ದುರಂಕಾರ ಕಣಮ್ಮ ಅವಳಿಗೆ. ದುರಂಕಾರ ಅಂತ ಹೇಳಿದ್ರೆ ಹುಟ್ಟು ದುರಂಕಾರ ಕಣಮ್ಮ ಅವಳಿಗೆ. ದೌಲತ್ತು ಸ್ಯಾನೆ ಕಣಮ್ಮ ಅವಳಿಗೆ. ಅದಕ್ಕೆ ನೀನು ಬೈದೆ ಹೋಗಿ ಮನೆ ಬಿಟ್ಟು ಅಂತ ಹೇಳ್ಬಿಟ್ಟು ಅದಕ್ಕೇನ್ಯ ಮನೆ ಬಿಟ್ಟು ಹಂಗೇನ್ಯ ಹೊಂಟೋಗ್ಬಿಟ್ಲು. ಅಮ್ಮ ಯಾಕಮ್ಮ ಹಿಂಗೆ ಹೊಡಿತಿದ್ಯಾ? ಜೀವನದಾಗ ಯಾವತ್ತು ನಂಗೆ ಹೊಡೆದೇ ಇಲ್ಲ ನೀನು, ಇವತ್ತು ಯಾಕಮ್ಮ ಹಿಂಗೆ ಹೊಡಿತಿದ್ಯಾ? ಏಳ, ಯಾಕ್ಲ ಕಳಿಸ್ದೆ ಎಂಡ್ರನ? ಯಾಕೆ ಕಳಿಸ್ದೆ? ಅಮ್ಮ ಅವಳದು ಸ್ಯಾನೆ ದುರಂಕಾರ ಕಣಮ್ಮ. ದುರಂಕಾರ ಅಂದ್ರೆ ದುರಂಕಾರ ಮಾಡ್ತಾಳೆ, ನಿಂಗೆ ಗೊತ್ತಿಲ್ಲ ಅವಳು ಎಷ್ಟು ದುರಂಕಾರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೇನೇನಿಯ ಬಂದು ನನ್ನ ಮೇಲೆ ನೀ ವಾದ ಮಾಡಕ್ಕೆ ಬಂದ್ಲು. ಅದಕ್ಕೇನಿಯ ತೆಗೆದು ಒಂದು ಹೊಡಿಲಿಲ್ಲ ಕಣಮ್ಮ, ಸುಮ್ಮನೆ ಬೈದು ನಿನ್ನ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ದೆ. ಅಷ್ಟಕ್ಕೆ ಏನಿಯ ಪಾಪ ಮಾಡ್ಕೊಂಡು ಮುನಿಸ್ಕೊಂಡು ನಾನು ಇರಕ್ಕಿಲ್ಲ ಅಂತ ಮನೆ ಬಿಟ್ಬಿಟ್ಟು ಹೊಂಟೋದ್ಲು ಕಣಮ್ಮ. ಯಪ್ಪ, ತಿರುಗಿ ಯಾಕಮ್ಮ ಹೊಡಿತಾ ಇದೆಯಾ ಹೇಳದ ಮೇಲೂ? ಅಪ್ಪ ಯಾಕಮ್ಮ ಹೊಡಿತಿದ್ದೀಗೆ? ವರ್ಷಿನ ತಕೊಬಿಟ್ಟು ಬಂದು ಏನ್ಲ ಆ ಮಗ ನಿನ್ನೆ ನಂಬ್ಕೊಂಡ್ ಬಂದೈತೆ. ಹಂಗನ್ನನು ಈ ಪಾಟಿ ಉಗಿದ್ಬಿಟ್ಟು ಮನೆ ಬಿಟ್ಟು ಈಚೆ ಕಡೆಗೆ ಹಾಕೋನು. ಯಾಕ್ಲ ಲವ್ ಮಾಡ್ಬಿಟ್ಟು ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದೆ ನೀನು? ಆ ಮಗ ಎಲ್ಲಿಗ್ಲ ಹೋಯ್ತದೆ? ಅಪ್ಪ ಅಮ್ಮನ ಮನೆ ಕೇಳ್ದಿದ್ದಂಗೆ ಬಿಟ್ಟು ಬಂದೈತೆ. ಈಗ ನೀನು ಇವಾಗ ಹಿಂಗೆ ಬೈದ್ಬಿಟ್ಟು ಕಳ್ಸಿದ್ರೆ ಏನ್ ಕೆರೆ ಬಾವಿ ನೋಡ್ಕೋಬೇಕೇನ್ಲ ಆ ಮಗ? ಹೇಳು, ನೀನೇನು ಯೋಚನೆ ಮಾಡು. ವರ್ಷಿನ ನನ್ನ ಮಗನೇ, ಏನಾರ ಕಿತ್ತಾಟ ಆಡ್ಲಿ ಪತ್ತಾಟ ಆಡ್ಲಿ ಮನೆ ಕುಂತ್ಕೋಬೇಕು, 4 ಜನನ ಕೂರಿಸ್ಬಿಟ್ಟು ಮಾತಾಡ್ಬೇಕು. ಹಿಂಗೈತೆ, ಹಿಂಗಿನ ಪರಿಸ್ಥಿತಿ ಹಿಂಗೈತೆ ಅಂತ ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕ ಅಂತ ಹೇಳ್ಬಿಟ್ಟು ನೀನ್ ನಿರ್ಧಾರ ತಗೊಂಡವಳು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟೆ ನೀನು. ತಲೆಗೆಲೆ ಕೆಟ್ಬಿಟ್ಟೈತಿಲ್ಲ ನಿಂಗೆ? ಪಾಪ ಆ ಪೊದ್ದು ನೋಡಿದ್ರೆ ಅಯ್ಯೋ ಅಂತ ಅನ್ನಿಸ್ತದೆ ನನಗಂತೂ. ಮಾನ ಮರವದಿ ಬಿಟ್ಟನೆ. ಏಯ್, ಅವಳನ್ನ ಹೋಗಿ ಕರ್ಕೊಂಬಿಟ್ಟು ಬರ್ಬೇಕು ಅಷ್ಟೇನೇ. ನೀ ತೆಪ್ಪಾಯ್ತು ಅಂತ ಕೇಳಿ ಅಲ್ಲ ನೀನು ಈ ಬಾಳಕ್ಕೆ ನೀನ ಓಡಿಸ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದು. ಈ ಬಾಳಕ್ಕೇನಿಲ್ಲ, ಅವ್ರ ಆ ಮನೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಈ ಬಾಳ್ತಿದ್ದೀಗೇನ್ಲ ನೀನು? ಅಲ್ಕ ತಕೊಬಿಟ್ಟು ಬಂದು ನೋಡು, ಈ ಜಯಕ್ಕ ಮಗ ಮಕ್ಕಳು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾಳೆ ಅಂತ ಮಾತ್ರ ಅನ್ಕೋಬೇಡ ಕಣಲ್ಲ. ಈಗಲೇ ಹೇಳಿದ್ದೀನಿ. ನಿಮ್ಮನ್ನು ನುಡ್ಸಾಕಿನಂದ್ರೆ ಹೆಣ್ಣು ಮಕ್ಕಳು ನುಡ್ಸಿದ್ರೆ ಸಂದಕ್ಕಿರೋದು ನಾನು ತೆಪ್ಪು ಮಾಡ್ಬಿಟ್ಟೆ ನಾನಂತೂ ಸ್ಯಾನೆ. ಯವ್ವ, ಅತ್ತೆ ಏನು ಪೊದ್ದಿ ಪರ ಇಷ್ಟೊಂದು ಮಾತಾಡ್ತೈತೆ. ಈ ಪೊದ್ದಿ ಅದು ಏನು ಅಂಥದ್ದು ಹೇಳ್ಕೊಟ್ಬಿಟ್ಲು ಅಂತ ಇಷ್ಟೊಂದು ಪೊದ್ದಿ ಪರ ಮಾತಾಡೋದ? ಯವ್ವ ಶಿವನೇ, ನಮ್ಮ ಅತ್ತೆ ಎಂದು ಮೈದು ಹೊಡೆದೇ ಇರಲಿಲ್ಲ. ಇವಾಗ ನೋಡು ಹೆಂಗೆ ಹೊಡಿತು. ಯವ್ವ ದೇವ್ರೆ. ಅಮ್ಮ ಬರೀ ನೀನು ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ. ನನ್ನ ಬಗ್ಗೆ ಅವಳು ಯೋಚನೆ ಮಾಡು. ಅವಳು ಏನು ಮಾಡೋಳೆ ಅಂತ ನೀನು ಯೋಚನೆ ಮಾಡು ಕಣಮ್ಮ. ಅವಳು ಎಷ್ಟು ನನ್ನ ಅಯ್ಯೋ ಅನ್ಸೋಳೆ ಗೊತ್ತಾ? ಊರಾಗ ಹೋಯ್ತಾ ಇದ್ರೆ ಊರಿನ ಜನ ಎಲ್ಲರೂ ನನ್ನೇ ಕ್ಯಾಕ್ರಸ್ ಮಕ್ಕು ಹೋಯ್ತಾವ್ರೆ ಅಂತ ಒಂದು ಒಳ್ಳೆ ಹುಡುಗಿಗೆ ಮೋಸ ಮಾಡ್ಬಿಟ್ಟಲ್ಲ ನೀನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ನನ್ನ ಮಾನ ಮರುವದಿ ಎಲ್ಲನೂ ಹೋಯ್ತೈತೆ ಕಣಮ್ಮ. ಹೊಸಿ ಎಲ್ಲ ಪೂರ್ತಿ ಮಾನ ಮರುವದಿ ಪೂರ್ತಿ ಹೋಯ್ತೈತೆ ಕಣಮ್ಮ. ನಂದಂತೂ ಏನು ಹೇಳ್ಬೇಕು ಅಂತ ನೀನು ಗೊತ್ತಾಯ್ತಿಲ್ಲ. ಎಲ್ಲ ಮಾನ ಮರುವದಿ ಎಲ್ಲನೂ ಹೊಂಟೋಗ್ಬಿಡ್ತು ಕಣಮ್ಮ. ಅವಳೇ ನೀನು ಬೇಕು ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಂಬಿಟ್ಟು ಬಂದವಳೆ ಕಣಮ್ಮ. ಬೇಕು ಅಂತ ನೀನು ಊರು ತುಂಬ ಹೇಳ್ಕೊಂಡ್ ಬಂದವಳೆ. ನನ್ನ ಗಂಡ ಸರಿಲ್ಲ, ನನ್ನ ಗಂಡ ಅಂತನು, ನನ್ನ ಗಂಡಿಂತನು ಅಂತ ಹೇಳ್ಬಿಟ್ಟು ಬೇಕಂತ ಪ್ರಚಾರ ಮಾಡ್ಕೊಂಬಿಟ್ಟು ಬಂದವಳೆ. ಅಲ್ಲ ಕಣ ಬೇವರ್ಸಿ, ಅವಳ ಯಾಕಲ ಪ್ರಚಾರ ಮಾಡ್ಕೊಂಡ್ಬಿಟ್ಟು ಬರ್ತಾಳೆ? ಅವಳಿಗೇನು ತಲೆ ಕೆಟ್ಟೈತಾ? ನೀನ್ ಮಾಡಿದ್ರೆ ಅಲ್ಕ ಕೆಲಸನ ಜನಗಳು ಹೇಳ್ತಿರ್ತಾರೆ ಅಷ್ಟೇ. ಏನಿಯಾ ಮನೆ ಬಿಟ್ಬಿಟ್ಟು ಲಗೇಜ್ ಎತ್ಕೊಂಡು ಈಚೆ ಕಡೆಗೆ ಹೋದ್ರೆ 16 ಜನದ ಕಣ್ಣು ಹೆಣ್ಮಕ್ಳ ಮೇಲೆ ಬೀಳ್ತದೆ. ಯಾಕೋ ಏನೋ ಎತ್ತೋ ಅಂತ ಹೇಳ್ಬಿಟ್ಟು ಯೋಚನೆಯ ಮಾಡು ನೀನು. ನೋಡ್ಲಾ, ಮುದ್ದಾಗಿ ಬೆಳೆಸಿದ್ದೀನಿ ನನ್ನ ಚಿಕ್ಕ ಮಗ ಅಂತ ಹೇಳ್ಬಿಟ್ಟು ನೀನು ಹಿಂಗೆಲ್ಲ ಉತ್ತರ ಆಡ್ಬಿಟ್ಟೆ ಅಂದ್ರೆ ಉಜ್ಜಾಡ್ಸೋದು ನೀನು ಈಚೆ ಕಡೆಗೆ ಹಾಕ್ಬಿಡ್ತೀನಿ ಬೊಡ್ಡ ಇದ. ಅಲ್ಲ ಕಣಲ್ಲ, ಈಗಿನ ಕಾಲದಾಗ ಹೆಣ್ಣೈಕ್ಳು ಗಂಡನ್ ಬಿಟ್ಬಿಟ್ಟು ಈಚೆ ಕಡೆ ಒಬ್ಬೊಬ್ಬರೇನಿಯ ಜೀವನ ಮಾಡಕ್ ಆಯ್ತದೆ ಅಂತ ಅನ್ಕೊಬಿಟ್ಟಿದ್ದೀಗ ಅಲ್ಲ ನೀನು? ಅಮ್ಮ ಅಲ್ಲ ಕಣಮ್ಮ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಿದ್ದೀಗ? ಅವಳು ದುರಂಕಾರ ಮಾಡಿ ಹೋಯ್ತೀನಿ ಇದಕ್ಕೆ ಹೋಗು ಅನ್ನಪ್ಪ. ನಾನೇನು ಅವಳನ್ನ ಜೋರಾಗಿ ಹೊಡೆದು ಬಡ್ದು ಹೇಳದ್ನ? ಹೌದು, ನಾನು ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ. ಹಂಗಂದ್ರೆ ಏನು ಜಗಳಗಳು ಬರೋದೇ ಇಲ್ವಾ? ಪಾಪಕ್ಕೆ ಹೊಂದಿದ್ದಕ್ಕೆ ಹಂಗೆ ಹೊಂಟೋಗ್ಬಿಟ್ಲು. ಏಯ್ ಮುಚ್ ಬಾಯ್ನ. ಅಂತ ನಿಯತ್ತಾಗಿದ್ರೆ ನೀನ್ ನಿಯತ್ತಾಗಿದ್ದಿದ್ರೆ ಮನೆ ಬಿಟ್ಬಿಟ್ಟು ಯಾಕೆ ಕಳಿಸ್ತಿದ್ದೆ? ಕೂತ್ಕೊಂಡು ಸಮಾಧಾನ ಮಾಡ್ಬಿಟ್ಟು ನಮ್ಮನ್ ಕೂರ್ಸಿ ಮಾತಾಡಿಸ್ತಿದ್ದೆ. ಅಮ್ಮ ನೋಡಮ್ಮ ಪೊದ್ದಿ ಅಂತ ತೆಪ್ ಮಾಡವಳೆ. ಏ ಬೇವರ್ಸಿ, ಅವಳ ಯಾಕಲ ಹೋಗ್ಬಿಟ್ಟು ಭದ್ರಮ್ಮನ್ ಕಾಲಕ್ಕೆ ಬಿಡ್ಬೇಕು? ಯಪ್ಪ, ಮಾತಿನ ಮುಂಚೆ ಹೊಡಿಬೇಡ ಕಣಮ್ಮ. ಅಯ್ಯಪ್ಪ ಅಮ್ಮ, ಭದ್ರಮ್ಮನ ಕಾಲಕ್ಕೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣಯ್ಯ ಕಣಮ್ಮ ಹೇಳಿದ್ದು. ಅದಕ್ಕೇನೆ ಶ್ಯಾಮಣ್ಣಯ್ಯ ಹೇಳಿದ್ದಕ್ಕೆ ನಾನು ಹಿಂಗೆಲ್ಲ ಮಾಡಿದ್ದು. ಅಷ್ಟೇ ನಿನಗೆ ಗೊತ್ತಿರೋದು. ಅಪ್ಪ ಅವನು ಹೇಳ್ದೆ ಇವನು ಹೇಳ್ದೆ, ಅವ್ನು ಹೇಳ್ತಿನ್ನು ಅಂತ ತಿನ್ಬಿಡು ಯೋಲ. ಅವ್ನು ಹೇಳ್ದಂತೆ ಅವ್ನು ಮಾಡಿದ್ನಂತೆ ಬೇಕು ನನ್ನ ಮಗನೇ. ಏಯ್ ಯಾಕಡೆ ತಕೊಂಡು ಹಾಕ್ಬಿಡ್ತೀನಿ. ಒಬ್ರಿಗೊಬ್ರ ಮೇಲೆ ಎತ್ತಾಕೊಂಡ್ಬಿಟ್ರೆ ನಿಮ್ದು ಶಾನೆ ಹೋಗ್ಬಿಟ್ಟೈತೆ. 3 ಜನನೂ ಯಾರು ಬೇರೆ ಕಳಿಸ್ಬಿಟ್ಟು ಚೊಪ್ಲಿನಾಗ ಹೊಡೆದಿಕ್ಬೇಕು. ನೀವು ಅದು ಹುಡ್ಕೊಂಡು ತಿನ್ರಲ್ಲ ಬೇವರ್ ಸಿಗ್ಲ ಅಂತ ಹೇಳ್ಬಿಟ್ಟು ಮನೆಗೆ ಇಕ್ಕೊಂಡು ಕೂಳಾಗ್ತಿದೀವಿ ನೋಡಿ. ಅದಕ್ಕೆ ನಿಮ್ಗೆಲ್ಲ ತಿಂದ್ಕೊಳ್ಳಿ ಶಾನೆ ಆಗೋಗ್ಬಿಟ್ಟೈತೆ. ಅಲ್ಲ ಸರಿ, ಭದ್ರಮ್ಮನ ಕಾಲ್ಗೆ ಯಾಕೆ ಬಿಡ್ಬೇಕು ಪದ್ದಿ? ಬೊಗಳು ಏನು ತೆಪ್ಪಾಡೋಳೆ ಪದ್ದಿ? ಯಾಕೆ ಬಿಡ್ಬೇಕು ಭದ್ರಮ್ಮನ ಕಾಲ್ಗೆ? ಅವಳು ನನ್ನೇನಿಯೇ ಕಾಲಕ್ಕೆ ಬೆಳೆಸ್ಕೊತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾವಳಂತೆ ಭದ್ರಮ್ಮ. ಅಂಥದ್ರಾಗಿ ಹೋಗ್ಬಿಟ್ಟು ಪೊದ್ದಿನ ಕಾಲಕ್ಕೆ ಬಿಡು ಅಂತ ಹೇಳ್ತೀಯ? ನಡಿಲ್ಲ ನಡಿ, ನೀನೇ ಬೀಳಿವಂತ ನಡಿ ಭದ್ರಮ್ಮನ ಕಾಲ್ಗೆ. ನೀನಿಯ ಕಾಲು ಕೈ ಹಿಡ್ಕಣಿವಂತೆ ನಡಿ. ಅಲ್ಲ ಕಣಮ್ಮ, ಅವಳು ಅಣ್ಣನ ಸಂಸಾರನ ಹಾಳು ಮಾಡ್ತಾವಳೆ ಕಣಮ್ಮ. ಅದಕ್ಕೆ ಹಿಂಗೆಲ್ಲ ಮಾಡಿದ್ದು ಕಣಮ್ಮ. ಆ ಅತ್ತಿಗೆ ಏನೇನೋ ಹೇಳ್ಕೊಟ್ಬಿಟ್ಟು ಹಿಂಗೆಲ್ಲ ಮಾಡ್ತಾವ್ರೆ ಕಣಮ್ಮ. ಪೊದ್ದಿ ಆ ಅಣ್ಣಯ್ಯ ಬಂದು ಹೇಳಿದಕ್ಕೆ ನಂಗೆ ಬೇಜಾರಾಯಿತು. ಅದಕ್ಕೆ ಪೊದ್ದಿನ ಬೈದೆ.
ಯಾರಿಗೆ ಹೇಳ್ಕೊಡ್ತಾವಳೆ? ಯಾರಿಗೆ ಹೇಳ್ಕೊಡ್ತಾವಳಂತೆ ಪದ್ದಿ? ಆಗ ರಾಧ ಅತ್ತಿಗೆ. ಅಯ್ಯೋ ಅತ್ತೆ, ಪದ್ದುನು ಒಂದೇ ದೇವ್ರು ಒಂದೇ. ಅವಳು ನನ್ನ ಪಾಲಿನ ದೇವ್ರು ಕಣತ್ತೆ. ಅವಳು ನನಗೆ ಕೆಟ್ಟದ್ದು ಹೇಳ್ಕೊಡ್ತಾಳ? ಸಾಧ್ಯನೇ ಇಲ್ಲ ಕಣತ್ತೆ. ಪದ್ದು ಅಂದ್ರೆ ನನಗೆ ದೇವ್ರು, ನಮ್ಮ ಅಪ್ಪ ಅಮ್ಮನ ಥರನೇ ಕಣತ್ತೆ. ಅವಳು ನಾನು ತುಂಬ ಕಷ್ಟದಾಗಿದ್ದಾಗ ಬೇಜಾರಾಗಿದ್ದಾಗ ನನಗೆ ಮೋಟಿವೇಶನ್ ಕೊಟ್ಬಿಟ್ಟು ನನ್ನ ಸಂದಕ್ಕೆ ನೋಡ್ಕೊಂಡವಳೆ. ಅಂತಂದ್ರೆ ಪದ್ದಿ ಕೆಟ್ಟದ್ದು ಹೇಳ್ಕೊಟ್ಬಿಡ್ತಾಳ ಅತ್ತೆ. ದೇವ್ರಣೆ ಇಲ್ಲ ಕಣತ್ತೆ. ಪದ್ದಿ ತುಂಬ ಒಳ್ಳೆಯವಳು ಕಣತ್ತೆ. ದೇವ್ರಣೆಗೂ ಈ ಮೈದುಗೆ ತಲೆ ಕೆಟ್ಟೋಗೈತೆ ಅಂತ ಅನ್ನಿಸ್ತೈತೆ. ಅದಕ್ಕೆ ಹೆಂಗೆಂಗೋ ಆಡಿ ಪದ್ದು ನೀಚೆ ಕಡಿಗೆ ಹಾಕಿರೋದು. ಅತ್ತೆ ಇವಾಗಲೇ ಕರ್ಕೊಂಬಿಟ್ಟು ಬರ್ರಿ ಕಣತ್ತೆ ಪದ್ದುನ. ಪಾಪಪ್ಪ ಅವಳು ನನಗೆ ಯಾವತ್ತೂ ಕೆಟ್ಟದ್ದು ಹೇಳ್ಕೊಟ್ಟಿಲ್ಲ. ಕೇಳಿಸ್ಕೊಂಡೆಲ್ಲ ನಾಳೆಯಕ್ ನನ್ನ ಮಗನೇ. ಕೇಳಿಸ್ಕೊಂಡೆ ಹೇಳಿದ್ದ ನಿಮ್ಮ ಅತ್ತಿಗೆ? ಏನು ಕೇಳ್ಕೊಡ್ತಾಳೆ ಪದ್ದಿ ಕೆಟ್ಟದಲ್ಲ? ಅವಳೇ ಹೇಳ್ತಾವಳೆ ಏನು ಹೇಳ್ಕೊಟ್ಟಿಲ್ಲ ಅಂತ. ಈ ಸೀಮೆ ನನ್ನ ಮಗಂಗೆ ಇವನು ಗೊತ್ತಾಗ್ಬಿಡ್ತು ಅನಿಸ್ತದೆ. ನೀನು ಯಾಣ ಎತ್ತ ಯಾಕೆ ಹಿಂಗೆ ಆಡ್ತಿದ್ದ ನೀನು? ಇಷ್ಟು ದಿನ ಅದೇನೋ ಅಂತಾರಲ್ಲ, ಬತ್ತ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ ಕತ್ತೆ. ಏಯ್ ಏನಾಯ್ತು? ಅಲ್ಲಿ ಬೀದಿ ತನಕ ಕೇಳಿಸ್ತಾ ಇತ್ತು ನಿಮ್ ಜಗಳ ಎಲ್ಲಂದ್ರೆ. ಏನಾಯ್ತು ಜಯ? ನೋಡ್ರಿ ನಿಮ್ಮ ಮಗ ಪಾಪ ಪೊದ್ದುನ ಬಡ್ದ್ಬಿಟ್ಟು ಆಚೆ ಕಡಿಗೆ ಹಾಕವ್ನಿ. ಅಪ್ಪ ನಾನ್ ಬಡ್ದಿಲ್ಲ ಕಣಪ್ಪ. ಯಪ್ಪ ಅದೇನು ಅಂತಾರಲ್ಲ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರಲ್ಲ, ಹಂಗಾಯ್ತು ಕಣಪ್ಪ. ಯಪ್ಪ ದೇವ್ರೇ, ನಾನು ಹೊಡಿಲಿಲ್ಲ ಕಣಪ್ಪ. ನಮ್ಮ ಅಮ್ಮ ಸುಮ್ಕೆ ಹೇಳ್ತಾ ಇತ್ತು, ನಾನು ಹೊಡಿಲಿಲ್ಲ. ಲೇ ಕಂಡಿದ್ದೀನಿ ಕುಂತ್ಕೊಳ್ಳಲ್ಲ. ನನ್ನ ಸೊಸೆ ಏನು ನೀನೇನು ಅಂತ ನಂಗೆ ಗೊತ್ತಿಲ್ವೇನಲ್ಲ. ಸೊಸೆ ಬಗ್ಗೆ ಇಡೀ ಊರೇ ಮಾತಾಡ್ತದೆ, ಎಷ್ಟು ಒಳ್ಳೆಳು ಅಂತ ಹೇಳ್ಬಿಟ್ಟು. ಇಂಥ ಅಲ್ಕ ಕೆಲಸ ಯಾಕೆ ಮಾಡಿದ್ರೆ ನೀವು? ನನ್ನ ಮಾನ ಮರೋದಿ ಕಳಿಯಕ್ಕೆ ಮಾಡಿದ್ರೆ ನೀವು ಹಿಂಗೆ ಆಡ್ತಾ ಇದ್ರೆ ಒಬ್ಬೊಬ್ರು ಮನೆಯಿಂದ ಈಚೆ ಕಡೆ ಕಳಿಸ್ಬಿಡ್ತೀನಿ ನಾನು. ಹಿಂಗೆ ಆಡ್ತಾ ಇದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀನು? ಓಹೋ ಹೋ ಹೋ ಹೋ, ಏನು ದೊಡ್ಡವ್ರು ನಾವು ಇದೀವಿ, ಒದ್ದಿಲ್ಲ ಪೊದ್ದಿಲ್ಲ ನಿಮಗೆ. ಬಿಟ್ಟಿದ್ದೀವಲ್ಲ ಇಷ್ಟು ದಿನ. ನಾನು ಇವಳು ಸುಮ್ಮನೆ ಬಿಟ್ಟಿದ್ದೀವಲ್ಲ ಮಾತಾಡ್ತಿದ್ದಂಗೆ. ಅದಕ್ಕೆ ನೀ ಲೇ ಜಯ, ಮಾತಿಗೆ ಮುಂಚೆ ಅಣ್ಣನ ಮನೆಗೆ ಹೋಗ್ತೀನಿ, ತಮ್ಮನ ಮನೆಗೆ ಹೋಗ್ತೀನಿ ಅಂತ ಅಲ್ಲಿ ಅದು ಬಿಟ್ಬಿಟ್ಟು ಈ ಬೇವರ್ಸಿಗಳು ಹೊಸಿ ನೋಡ್ಕ ಆಟ ಆಡ್ತಾವ್ರಿ. ಅಲ್ಲ ಕಣ, ನೀನು ನಂಬ್ಕೊಂಬಂದಿರೋ ಎಣ್ಣ ನೀನು ಹಿಂಗೆ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ಅದು ಎಲ್ಲೋಗಿ ಸಾಯ್ಬೇಕಲ್ಲ ನೀನು. ಏಳ ಈ ಯೋಗ್ಯತೆಗೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿಲ್ಲ ನೀನು. ಅವ್ರ ಅಪ್ಪ ಅಮ್ಮಂಗೆ ಏನು ಉತ್ತರ ಕೊಟ್ಟಿ? ಅವಳೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಏನು ಉತ್ತರ ಕೊಟ್ಟಿಯ ನೀನು? ಇರಬೇಕು ಮನುಷ್ಯ ಆದವನು ಮುರುವಾದಿನಾಗೆ. ಹಿಂಗೆ ಆಡೋದಲ್ಲ. ಇವೆಲ್ಲ ಮೂರು ಬಿಟ್ಬಿಟ್ಟು ನೀನು ಮಗನೇ ಹೋಗ್ ಕರ್ಕೊಂಬಿಟ್ಟು ಹೋಗು ಎಲ್ಲಿದ್ರು. ಅಪ್ಪ ನೀವು ನಾನು ಯಾರು ಏನಾಗೈತೆ ಏನು ಮಾಡಿದ್ದೀನಿ ಅಂತಂದ್ರೆ ಕೇಳೋದಿಲ್ಲ. ಎಲ್ಲರೂ ಪದ್ದು. ಅವಳ ಪರನೇನಿಯ ಮಾತಾಡಿ ನೀವಂತೂ ನಾನು ಏನು ತಪ್ಪು ಮಾಡಿಲ್ಲ ಕಣಪ್ಪ ಅಂದ್ರೂ ನೋಡು, ಒಬ್ರು ಕೇಳಿಸ್ಕೊಳ್ಳೋದೇನಿಯ ಇಲ್ಲ ನೀವು. ಲೇ ಹೋಗ್ಲಾ ಕಂಡೀವ್ನಿ, ನೀನೇನು ಅಂತನೂ ಕಂಡೀವ್ನಿ, ಪೊದ್ದು ಏನು ಅಂತನೂ ಕಂಡೀವ್ನಿ. ಮನೆಯಾಗೆ ಎಲ್ಲ ನಡೀತಿದ್ರು ಸುಮ್ಮನೆ ಕುಂತಿದ್ದೀವಲ್ಲ, ಯಾಕಡೆ ತಕೊಂಡು ನೋಡ್ಕೋಬೇಕು ನಾವು ಫಸ್ಟ್ ಏನಿಯ. ಲಜ್ಜಯ್ಯ ಇನ್ನೊಂದ್ಕಿಂತ ಮನೆಯಿಂದ ಈಚೆ ಕಡೆ ಕಿಕ್ಕು ನಿನ್ ಕಾಲ. ಮೊದಲು ಇವ್ರು ಏನು ಮಾಡ್ತಾವೆ ಅನ್ನೋದು ನೋಸಿ ನೋಡು. ಹೊತ್ತಿ ಆಯ್ತೈತೆ ಬತ್ತ 3 ಜನದ್ದು ಅಷ್ಟೇ ಏನಿಯ. ಯಾರು ಎಲ್ಲೂ ಹೋಗಕ್ಕಿಲ್ಲ ಬಿಡಕ್ಕಿಲ್ಲ, ಕೆಲ್ಸಗಳು ಕ್ಯಾಮಿಗಳು ಸರಿಯಾಗಿ ಮಾಡಕ್ಕಿಲ್ಲ, ಏನಿಲ್ಲ. ಪ್ರತಿಯೊಂದು ನಾನೇ ನೋಡ್ಕೋಬೇಕು ಹೊಲದ ಕಡೆ ಎಲ್ಲನೂ. ಏನು ಕುತ್ಕೊಂಡು ಏನು ಮಾಡ್ತಿರ್ತೀರಾ? ಗಂಡ ಹೆಂಡ್ರು ಜಗಳ ಆಡೋದು ಬಿಟ್ಬಿಟ್ರೆ ನೀವು 3 ಜನನೂ ಇನ್ನೇನ್ರೆಲ್ಲ ಮಾಡ್ತಾ ಇದ್ದೀರಿ ನೀವು? ಬರೀ 3-8 ತಿಂಗಳು ಜೊತೆ ಜಗಳ ಮಾಡ್ಕೊಂಡು ಮನೆಗೆ ಬಿದ್ದಿರ್ರಿ. ಜಯ ಇವ್ರ ಪಾತ್ರೆ ಸಾಮಾನೆಲ್ಲ ಹಾಕೊಂಡು ಒಂದೊಂದು ಸೆಟ್ ಕೊಟ್ಬಿಟ್ಟು ಕಳ್ಸಿ ಈಚೆ ಕಡೆಗೆ ಹೋಗುತ್ತು ಬೇವರ್ಸಿಗಳ್ನ. ಅದೊಂದು ಬಾಕಿ ಐತ್ ನೋಡಿ, ಮಾಡ್ತೀನಿ ಅದನ್ನು. ನಯ ಪೈಸೆ ಕೊಡ್ಬಾರ್ದು ಇವಕ್ಕೆ, ಕಳಿಸ್ಬೇಕು ಈಚೆ ಕಡೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟು. ನೋಡೋಣ ಇವ್ರನ್ನ ಕಳ್ಸನಿ, ಅದು ಏನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಹಿಂಗೆ ಆಡ್ಲಿ ಕಳಿಸ್ತೀನಿ, ದೇವ್ರನ್ನೇ ಕಳಿಸ್ತೀನಿ ರೀ. ನೀವು ಹೇಳೋದು ಸರಿಯಾಗಿ ಏನು ಐತೆ, ದೇವ್ರನ್ನೇ ಕಳಿಸ್ಬಿಡ್ತೀನಿ. ಅಪ್ಪ ಭಿಕ್ಷೆ ಎತ್ಕೊಂಡು ತಿನ್ಬೇಕಾಯ್ತದೆ, ಯಾಕೆ ಬೇಕು? ಹೋಗ್ ಕೆಲಸ ನೋಡೋ, ಹುಡ್ಗಿನೇನೋ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಹೋಗ್. ಸುಮ್ಕೇನಿಯ ಆಟ ಆಡ್ಬೇಡ ನೀನು. ಊರಾಗಿರೋರೆಲ್ಲ ಪೊದ್ದು ಬಗ್ಗೆ ಹೊಗಳೋರೆ ನೀನಿಯ. ಉಗ್ಯೋರು ಯಾರು ಇಲ್ಲ, ನೀನು ಒಬ್ಬನೇ ಪೊದ್ದು ಉಗ್ಯೋನು ಅಂತಂದ್ರೆ ಹೋಗ್ಲಾ. ನಿನಗೆ ಬಂದೈತೆ ನೋಡಿ ನಿಂಗೆ ದೊಡ್ಡ ರೋಗ, ನಿಂಗೆ ಹಂಗೆ ಆಡಿಸ್ತೈತೆ. ನಿಂಗೆ ತಿನ್ ಹೆಣ ಆಗೈತೆ, ನಿಮ್ಮನ್ನೆಲ್ಲ ಮನೆ ಬಿಟ್ಟು ಕಳಿಸ್ತೀನಿ ಬಾ. ನಮ್ಮ ಅಪ್ಪ ನೀನು ವಯಸ್ಸಿಗಾಗಲೇ ನೀನು ಮನೆ ಪೂರ್ತಿ ಜವಾಬ್ದಾರಿ ಕೊಟ್ಟಿದ್ದೆ ನನಗೆ. ನಾನು ಇವಳನ್ನ ಕಟ್ಕೊಂಡು ಮನೆ ಬಿಟ್ಟು ಬಂದು ನಾನು ಹೆಣ್ರು ಅಂತ ಸಾಕ್ತಿದ್ದೆ. ಅಣ್ಣ ತಮ್ಮಂದಿರ ಎದುರಿಗೆ ಎಂದು ಮಾನ ಮರುವದಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ವಯಸ್ಸಾಗ ಅಪ್ಪನ ದುಡ್ಡಾಗ ತಿನ್ಕೊಂಡು ಬಿದ್ದಿದ್ದೀರಾ. ಅದಕ್ಕೆ ನಿಮಗೆ ಕೊಪ್ಷಾನೆ. ಲೇ ಒಂದು ನಿರ್ಧಾರ ಮಾಡಿ ಇವ್ರ ನಟ್ಟನ ಸುಮ್ಕಿರು, ನಾವನ್ನ ನೆಮ್ಮದಿಯಾಗಿತ್ತೀವತ್ತಾಗೆ. ಹ್ಞೂನ್ರಿ, ಇನ್ನು ಏನ್ಲ ಮಾತಾ ನೋಡ್ತಿದ್ದೀಗೆ? ಹೋಗು ಸುಮ್ಮನೆ ಮಾತಾ ನೋಡ್ಕೊಂಡು ನಿಂತವ್ನಿ. ನಾಳೆ ಯಾಕೆ ಬಡ್ಡಿ ಹೋಗು. ಯವ್ವಾರಿ, ನೀವು ನನಗೆ ಯಾವಾಗ ಹೇಳ್ತಿದ್ರಿ ಹೆಣ್ಮಕ್ಳು ಇರ್ಬೇಕು ಅಂತಾರಿ. ನೋಡ್ರಿ ಯಪ್ಪ ಸುಸ್ತಾಗೋಗ್ಬಿಟ್ಟರಿ ಗಂಡು ಮಕ್ಳಿಂದ. ಏನ್ರಿ ಸುಖ ನಮ್ಗೆ ಗಂಡು ಮಕ್ಳಿಂದ? ನಯ ಪೈಸೆ ಸುಖ ಇಲ್ಲ ನೋಡು. ಹೆಣ್ಮಕ್ಳು ಇದ್ದಿದ್ರೆ ಹೆಂಗೋ ನೆಮ್ಮದಿಯಾಗಿರ್ತಿದ್ದೆ ಅಂತ ಅನ್ನಿಸ್ತದೆ ನಂಗಂತೂ. ಯವ್ವ ಬಾಳ್ತಿದ್ದೀವೋ ಅನ್ನಿಸ್ತದೋ ನನ್ಕಿತ ನಂಗಂತೂ. ರೀ 3 ಜನ ಗಂಡು ಮಕ್ಳವ್ರೆ, ಮನೆಗಳು ಕಟ್ಕೊಡೋದನ್ನ ಮಾಡೋಣ ಅಂತ ಅನ್ನಿಸ್ತದೆ ಒಂದೊಂದ್ಕಿತ. ಇವ್ರು ಆಡೋದು ನೋಡಿದ್ರೆ ಬ್ಯಾಡ ಅಂತನೂ ಅನ್ನಿಸ್ತದೆ. ಬೇರೆ ಕಳ್ಸೋದೆಲ್ಲ ಸಂಡಾಕಿರಾಕಿಲ್ಲ ಅಂತನೂ ಅನ್ನಿಸ್ತದೆ. ಇವ್ರು ಏನು ಊಟ ಕುಟ್ಟಿಸ್ಕೊಂಡು ತಿನ್ನಕ್ಕಿಲ್ಲ ರೀ. ಇವರು ಆಡಿದ್ದನ್ನೇ ಆಡ್ಕೊಂಡು ಊಡಿದ್ದನ್ನೇ ಉಳ್ಕೊಂಡು ಸಾಯ್ತಾರೆ ಸುಮ್ಕೇನಿ. ಏನು ಮಾಡನಿ, ನನಗಂತೂ ಜಲ್ಮುಕ್ಕೆ ಸಾಕಾಗೋಗ್ಬಿಟ್ಟೈತ್ರಿ. ನಿಮ್ಮ ಅಭಿಪ್ರಾಯ ಏನು? ಕೊಟ್ಬಿಟ್ಟು ಇವ್ರನ್ನ ಮನೆ ಬಿಟ್ಬಿಟ್ಟು ಬೇರೆ ಮಾಡ್ಬಿಟ್ಟು ಕಳಿಸ್ಬಿಡೋದು ಅಂತ ಯೋಚನೆ ಮಾಡ್ತಿದ್ದೀರೋ? ಈಗಲೇ ನೀನು ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ಹೆಂಗ್ಲೆ ಜಯ? ಇಷ್ಟು ಸರ್ನ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ಎಲ್ಲ ಸುಮ್ಮನೆ ಮಾರ್ಕೊಂಡು ತಿನ್ಕೊಂಡು ಮಜಾ ಮಾಡ್ಬಿಡ್ತಾರೆ ಅಷ್ಟೇನಿಯ. ಅವ್ರಿಗೂ ನನ್ನ ಮಕ್ಕಳು ಅಂತ ಆಗಿ ಜವಾಬ್ದಾರಿ ಎಲ್ಲ ಬರ್ಬೇಕಲ್ವೇ?
ಹೊಸಿ ಜವಾಬ್ದಾರಿ ಎಲ್ಲ ಬೋರ್ಲಿ ಆಮೇಕಿಂದ ಬೇಕಾದ್ರೆ ಹೊಸಿ ನೋಡ್ಕೊಂಡ್ರೆ ಆಯ್ತು. ಜವಾಬ್ದಾರಿ ನೀನೇ ಇಲ್ದಿದ್ದು ಮಾಡ್ಬಿಟ್ಟು ಹೊಟ್ಬಿಟ್ರೆ ಸಂದಕ್ಕಿರ್ತದೆ. ಬೇಡ ನೋಡ ನೀರು. ಹ್ಞೂ ಆದ್ರೂ ಹುಸಿ ಗಮನ ಇಕ್ಕಿರ್ಬೇಕು, ಏನೇನು ಮಾಡ್ತಾವ್ರೆ ಏನೇನು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಭಯ ಭಯ ಕಮ್ಮಿಯಾಗಿ ಹೋಗ್ಬಿಟ್ಟೈತಿ ಇವಕ್ಕೆಲ್ಲನೂ. ಇವ್ರನ್ನ ಹೊಲದ ಕೆಲಸ ಬಿಟ್ಬಿಟ್ಟು ದುಡಿಮೆ ಮಾಡ್ಕೊಂಬಿಟ್ಟು ಬರ್ರಿ ಅಂತ ಕಳಿಸ್ಬೇಕು ನೋಡು. ಒಂದು ಕೆಲಸ ಮಾಡು, 3 ಜನ ನಿಲ್ಲಿಸ್ಬಿಟ್ಟು ಹಾಂ, ಸಂಸಾರಕ್ಕೆ 3 ಜನ ಇಷ್ಟು ತಂದು ಕೊಡ್ರಪ್ಪ ಸಂಸಾರಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಬಿಡು ಕೂರಿಸ್ಕೊಂಡು ಒಂದಿನ. ಹೊಲದ್ದೆಲ್ಲ ನನಗೆ ಬಿಟ್ಬಿಡು, ನಾನು ನೋಡ್ಕೊತೀನಿ, ಹೊಲದ್ದೆಲ್ಲನೂ ನಾನು ನೋಡ್ಕೊತೀನಿ. ಇವ್ರು 3 ಜನಕ್ಕೂ ಕೆಲ್ಸಕ್ಕೆ ಹೋಗಕ್ಕೆ ಕೇಳಿ ಸುಮ್ಕೇನೆ. ಆವಾಗ ಮನೆಗೆ ಬಂದ್ಬಿಟ್ಟು ಕಿತ್ತಾಡೋದನ್ನ ಹೊಸಿ ಕಮ್ಮಿ ಆಯ್ತದೆ ಬಡ್ಡಿಗಳು. ಏನ್ ಕೆಲ್ಸಕ್ಕೆ ಹೋದರು? ತೋಟದ ಕೆಲಸ ನೋಡ್ಕೊತಾ ಇಲ್ವೇನ್ರಿ ಅವರು? ತೋಟದ ಕೆಲಸ ಎಲ್ಲ ನೋಡ್ಕೊತಾವ್ರಲ್ವೇನ್ರಿ ಅವರು? ಲೇ ಏನು ತೋಟ ನೋಡ್ಕೊತಾರೆ ಅಂತ ನೀನು? ಯಾವ ತೋಟದ ಕೆಲಸ ನೋಡ್ಕೊತಾರೆ? ಸುಮ್ಕಿರು, ಹಾಳುಗಳಿಲ್ವ ನೋಡ್ಕೊತಾರೆ? ಇವ್ರು ನೋಡ್ಕೊಳ್ಳೋದು ಅಷ್ಟಾಗಿ ಏನಿ ಐತೆ? ಇವು 3 ಜನನು ಕರೆದ್ಬಿಟ್ಟು ತಿಂಗಳ 3 ಜನ 10,000 ಕೊಡ್ಬೇಕಪ್ಪ ಮನೆ ಸಂಸಾರಕ್ಕೆ ಅಂತ ಹೇಳ್ಬಿಡತ್ತಾಗಿ. ಅತ್ತಾಗ ಜಗಳ ತಪ್ತದೆ. ಇಲ್ಲ ಅಂದರೆ ಈ ಹುಡುಗಿ ಒಂದು ಕಿತ ಬಿಟ್ಟು ಹೋಯ್ತಾಳೆ, ಆ ಹುಡುಗಿ ಒಂದು ಕಿತ ಬಿಟ್ಟು ಹೋಯ್ತಾಳೆ, ಇನ್ನೊಂದು ಹುಡುಗಿ ಇನ್ನೊಂದು ಕಿತ ಬಿಟ್ಟು ಹೋಯ್ತಾಳೆ. ಮನೆ ಮಾನ ಮರ್ವದಿ ಹೋಯ್ತದೆ. ಹಿಂಗೆ ಹತ್ರವಾಗಿದ್ರೆ ಜಗಳಗಳು ಶಾನೆ. ನನ್ನ ಮಾತು ಕೇಳಿ 3 ಜನಕ್ಕೂ ದುಡಿಯೋಕೆ ಕಳಿಸು ಹೋಗ್ಲಿ. 3 ಜನನು ದುಡ್ಕೊಂಬಿಟ್ಟು ಬರ್ಲಿ, ಗೊತ್ತಾಯ್ತದೆ. ಹ್ಮ್ ಸರಿ ಆಯ್ತು. ಏನೋ ಒಂದು ಹೇಳನಿ. ನಮ್ಮ ದೊಡ್ಡನ್ ಪರವಾಗಿರ್ಲಿಲ್ಲ. ಅದೇ ಅವನು ಒಂದೊಂದು ಕಿತ ಹಂಗೋ ಹಿಂಗೋ ಆಡ್ತಾನೆ, ಪರವಾಗಿಲ್ಲ. ನೋಡನ್ ತಗೊಳ್ಳಿ, ಏನೋ ಒಂದು ಮಾಡಿ ಏನೋ ಒಂದು ಇದು ಮಾಡ್ಕೊಂಡ್ರೆ ಆಯ್ತು. ಹೇಳ್ತೀನಿ ಬಿಡಿ, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನೀವು ಅಷ್ಟೇನಿ ಅಲ್ಲಿ ಇಲ್ಲಿ ಅಲ್ಲೇ ದಸಿ ಕಮ್ಮಿ ಮಾಡ್ಬಿಟ್ಟು ಮನೆ ಕಡೆ ಜವಾಬ್ದಾರಿ ತಗೊಳ್ಳಿ. ಗಂಡ್ಮಕ್ಳು ನಂಗೆ ಅಂತ ಬೈ ಅಲ್ಲಿ ಅದೇನೇನಿ ಆಯ್ತು. ಒಂದೊಂದು ಕಣ್ಣಿಕ್ಕಿರ್ರಿ ಮಕ್ಳ ಮೇಲೂ. ಅವು 4 ಕಣ್ಣಿಕ್ತಾರೆ ಹೇಳು, ಒಂದೊಂದು ಕಣ್ಣಲ್ಲಿ 4 ಕಣ್ಣಿಕ್ಬಿಟ್ಟು ನೋಡ್ಕೊತಾರೆ. ಅಮ್ಮಿ ಎದೋಗು, ಹೋಗಿ ಊಟಕ್ಕೆ ಇಕ್ಕೊಬಿಟ್ಟು ಬರೋಗು, ನೋಡ್ಕೊತಾರೆ. ಹಾಳಾಗೋಗ್ಬೇಕು ಅಂತ ಹಣೆಗೆ ಬರ್ದಿದ್ರೆ ನಾವು ಎಲ್ಲಿದ್ರು ಹೆಂಗಿದ್ರು ಹಾಳಾಗೋಯ್ತಾರೆ. ಏನು ಮಾಡೋಕ್ಕಾಯ್ತದೆ? ಹಿಡ್ಕೊಳಕ್ಕಾಯ್ತದ? ಹಾಳಾಗೋಗೋರ್ನ ಬಡ್ಡಿಗಳ್ನ ಹಿಡ್ಕೊಳಕ್ಕಾಯ್ತದ ಹೇಳು? ಎದೋಗಿ ಸುಮ್ಕೆನೆ ನೀಯ. ಏನಾರ ಹೇಳಿದ್ರೆ ಇದೊಂದು ಸಂದ ಕೇಳ್ತೀರಾ ನೀವಂತೂ.